ಮದುವೆಗೆ ಒಂದೇ ದಿನ ಬಾಕಿ ಇದ್ದಾಗ ಮದುಮಗನ ಭೀಕರ ಹತ್ಯೆ. ಈ ಕೃತ್ಯ ಎಸಗಿದ್ದು ಮದುಮಗನ ತಂದೆ. ಮನೆಯೊಳಗೆ ಶುರುವಾಗಿ ಅಲ್ಲೇ ಮುಗಿದು ಹೋಗಬೇಕಿದ್ದ ತಂದೆ ಮಗನ ವೈಮನಸ್ಸು ಒಂದು ಜೀವವನ್ನೇ ಬಲಿ ಪಡೆದಿದೆ. ಈ ಘಟನೆ ನಡೆದಿರುವುದು ದಕ್ಷಿಣ ದಿಲ್ಲಿಯ ದೇವ್ಲಿಯಲ್ಲಿ. ಅಲ್ಲಿನ ನಿವಾಸಿ 29 ವರ್ಷದ ಗೌರವ್ ಮೃತದೇಹ ಮದುವೆಯ ಮುನ್ನಾ ದಿನ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿತ್ತು. ತನಿಖೆ ಆರಂಭಿಸಿದ ಪೊಲೀಸರಿಗೆ ಗೌರವ್ ತಂದೆ ರಂಗಲಾಲ್ ಸಿಂಘಾಲ್ ಈ ಕೃತ್ಯ ಎಸಗಿದ್ದಾನೆ ಎನ್ನುವುದು ಗೊತ್ತಾಗಿತ್ತು. ವಿಚಾರಣೆ ಆರಂಭಿಸಿದ ಮೇಲೆ ಆಘಾತಕಾರಿ ಮಾಹಿತಿಗಳು ಹೊರಬಿದ್ದಿವೆ. ಗೌರವ್ ಹಾಗೂ ಆತನ ತಂದೆಗೆ ಆಗಾಗ ಜಗಳ ಆಗ್ತಾ ಇದ್ದು, ತಂದೆಯನ್ನ ಗೌರವ್ ನಿಂದಿಸಿದ್ದ ಎನ್ನಲಾಗಿದೆ. ಹಲವು ಬಾರಿ ನಡೆದ ಜಗಳಗಳ ಕಾರಣ ಮಗ ಮತ್ತು ಪತ್ನಿಯ ಮೇಲೆಯೇ ರಂಗಲಾಲ್ ದ್ವೇಷ ಬೆಳೆಸಿಕೊಂಡಿದ್ದ. ಮಗನಿಗೆ ಪಾಠ ಕಲಿಸಲು ಸುಪಾರಿ ಕಿಲ್ಲರ್ ಗಳ ಜೊತೆ ಮಾತುಕತೆಯೂ ನಡೆಸಿದ್ದ. 1.5 ಲಕ್ಷ ರೂಪಾಯಿಗೆ ಡೀಲ್ ಕೂಡ ಮಾಡಿದ್ದ. ಇದೇ ಬುಧವಾರ ಮನೆಯೊಂದಕ್ಕೆ ಗೌರವನನ್ನ ಕರೆಸಿಕೊಂಡಿದ್ದ ಆತನ ತಂದೆ ಕಬ್ಬಿಣದ ರಾಡ್ಗಳು, ಚೂರಿ, ಕತ್ತರಿಗಳಿಂದ ದಾಳಿ ನಡೆಸಿದ. ಸ್ಥಳದಲ್ಲೇ ಮೃತಪಟ್ಟ ಗೌರವ್ ದೇಹದಲ್ಲಿ ಒಟ್ಟು 15 ಗಾಯಗಳು ಕಂಡುಬಂದಿದ್ದವು. ತನ್ನ ಈ ಕೃತ್ಯದ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಎಂದಿರುವ ರಂಗಲಾಲ್, ತನಗೆ ಹಲ್ಲೆ ನಡೆಸಿದ, ನಿಂದಿಸಿದ ಮಗ ಮತ್ತು ಪತ್ನಿಗೆ ಪಾಠ ಕಲಿಸಿದ್ದೇನೆ ಅಂತ ಹೇಳಿದ್ದಾನೆ.